ಹಬ್ಬದ ಸಂಭ್ರಮಕ್ಕೆ ಈ ಬಾರಿ ಹುಬ್ಬಳ್ಳಿ ನಗರವೇ ಸಾಕ್ಷಿಯಾಗಲಿದೆ. ಭಾರತೀಯ ಸಾಂಪ್ರದಾಯಿಕ ಹಬ್ಬವಾದ ಹೋಳಿ ಪ್ರಯುಕ್ತ ಮಾರ್ಚ್ 5ರಂದು ಹುಬ್ಬಳ್ಳಿಯಲ್ಲಿ ಭವ್ಯ ಜಗ್ಗಲಿಗಿ ಹಬ್ಬವನ್ನು ಆಯೋಜಿಸಲಾಗಿದೆ. ನಗರದ 3000 ಮಠ ಮೈದಾನದಿಂದ ಆರಂಭವಾಗುವ ಜಗ್ಗಲಿಗಿ ಮೆರವಣಿಗೆಯಲ್ಲಿ ನೂರಾರು ಜಾನಪದ ಕಲಾವಿದರು ಭಾಗವಹಿಸಲಿದ್ದಾರೆ. ಮಾರ್ಚ್ 5ರಂದು ಮಧ್ಯಾಹ್ನ 3 ಗಂಟೆಗೆ 3000 ಮಠ ಮೈದಾನದಿಂದ ಭವ್ಯ ಜಗ್ಗಲಿಗಿ ಮೆರವಣಿಗೆ ಆರಂಭವಾಗಲಿದೆ. ಡೊಳ್ಳು, ಜಗ್ಗಲಿಗಿ, ನಾಸಿಕಡೋಲು, ಡೋಲತಾಶ ಸೇರಿದಂತೆ ವಿವಿಧ ಚರ್ಮವಾದ್ಯಗಳ ನಾದ ನಗರ ಬೀದಿಗಳನ್ನು ಗಂಭೀರವಾಗಿ ಕಂಪಿಸುವ ನಿರೀಕ್ಷೆ ಇದೆ. ಕಳೆದ 14 ವರ್ಷದಿಂದ ಇದೇ 3000 ಮಠದ ಪರಮ ಪೂಜ್ಯ ಶ್ರೀ ಗುರುಸಿದ್ದರಾಜೇಂದ್ರ ಮಹಾಸ್ವಾಮಿಗಳ ಆಶೀರ್ವಾದವನ್ನು ಪಡೆಕೊಂಡು ಹುಬ್ಬಳ್ಳಿಯಲ್ಲಿ ಏನೋ ಕಾಮಣ್ಣನ ಹಬ್ಬ ಅಂತಕ್ಕಂಥದ್ದಿತ್ತು. ಬರ್ಬರ್ತಾ ಕ್ಷೀಣಿಸ್ತಕ್ಕಂಥ ಸಂದರ್ಭದಲ್ಲಿ ನಮ್ಮೆಲ್ಲ ಯುವ ಮಿತ್ರರು ಸೇರಿಸಿ ಒಂದು ಯೋಚನೆಯನ್ನು ಮಾಡಿ ಇದಕ್ಕೊಂದು ಏನಾದರೂ ಕಾಯಕಲ್ಪ ಕೊಡಬೇಕು, ಇಡೀ ಹಿಂದೂ ಸಮಾಜ ಒಟ್ಟಾಗಿ ಒಂದಾಗಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು, ಎಲ್ಲರ ಜನರು ಕೂಡ ಇದದು ಕಾಮಣ್ಣನ ಹಬ್ಬ, ಹೋಳಿ ಹಬ್ಬ ಅಂತ ಏನಂತೆ ಅದರ ವಿಶೇಷತೆಯನ್ನು ಪುನರ್ ಸ್ಥಾಪಿಸ್ಬೇಕಂತಕ್ಕಂಥ ನಿಟ್ಟಿನಲ್ಲಿ ಯೋಚನೆ ಮಾಡಿದಾಗ ಎಲ್ಲರೂ ಕೂಡಿ ನಾವು ಪರಮ ಪೂಜ್ಯ ಗುರುಸಿದ್ದರಾಜೇಂದ್ರ ಮಹಾಸ್ವಾಮಿಗಳ ಜೊತೆ ಮಾತಾಡಿ ಅವ್ರಿಗೆ ವಿನಂತಿಯನ್ನು ಮಾಡಿದಾಗ ಅಜ್ಜಾರು ಹೇಳಿದ್ರಿಲ್ಲಪ್ಪ, ಭಾಳ ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಒಂದು ಯೋಚನೆಯನ್ನು ಮಾಡ್ಕೊಂಡಿದ್ದೀರಿ, ಇದನ್ನು ಮುಂದುವರಿಸ್ರಿ, ಶ್ರೀಮಠ ಯಾವಾಗಲೂ ಕೂಡ ನಿಮ್ಮ ಜೊತೆ ಇರುತ್ತೆ, ಸಹಕಾರ ಕೊಡುತ್ತೆ, ಒಂದು ಒಳ್ಳೆಯ ಯೋಚನೆಯನ್ನು ಮಾಡಿದ್ದಕ್ಕಾಗಿ ನೀವು ಮುಂದುವರಿಸ್ಬೇಕನ್ನತಕ್ಕಂಥದ್ದನ್ನು ಪೂಜ್ಯ ಗುರುಗಳು ಹೇಳಿದಾಗ 14 ಅಂದರೆ ಈಗ ಈ ವರ್ಷ ನಾವು 15ನೇ ವರ್ಷ. ಆದರೆ 2 ವರ್ಷ ನಾವು ಹಬ್ಬವನ್ನು ಮಾಡಲಿಲ್ಲ. ಒಂದು ಕೋವಿಡ್ ಬಂದಂಥ ಸಂದರ್ಭದಲ್ಲಿ ಮಾಡಲಿಲ್ಲ, ಇನ್ನೊಂದು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಶಿವಳ್ಳಿಯವರು ನಿಧನರಾದಂಥ ಸಂದರ್ಭದಲ್ಲಿ ನಾವು ಕ್ಯಾನ್ಸಲ್ ಮಾಡಿದ್ದೀವಿ. ಅಂದರೆ ನಾಳೆ ಮರುದಿವಸ ನಮ್ದು ಹಬ್ಬ ಇದ್ದಾಗೂ ಕೂಡ ಒಬ್ಬ ಸಚಿವರು ಜಿಲ್ಲಾ ಉಸ್ತುವಾರಿ ಮಂತ್ರಿ ಸಚಿವರು ತೀರ್ಕೊಂಡಂಥ ಸಂದರ್ಭದಲ್ಲಿ ಬೇಡ ಅಂತಕ್ಕಂಥ ಕಾರಣ ಇಟ್ಕೊಂಡು 2 ವರ್ಷ ನಾವು ಕ್ಯಾನ್ಸಲ್ ಮಾಡಿದ್ವಿ. ಹೀಗಾಗಿ ಈಗ 15 ವರ್ಷದಲ್ಲಿ ನಮ್ಮ ಹುಬ್ಬಳ್ಳಿ ಜಗ್ಗಲಿಗಿ ಹಬ್ಬ ಪಾದಾರ್ಪಣೆಯನ್ನು ಮಾಡ್ತಾ ಇದೆ. ವಿಶೇಷವಾಗಿ ಈ ಹಬ್ಬಕ್ಕೆ ಮೊದಲೇ ವರ್ಷ ನಾವು ಪ್ರಾರಂಭ ಮಾಡಿದಾಗ ಕೇವಲ ರಣಹಲಿಗೆಯನ್ನು ಕೂಡ ಮಾತ್ರ ನಾವು ಬಳಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ವಿ. ಮೊದಲೇ ವರ್ಷ ಆದಾಗ ಸ್ವಲ್ಪ ಸಣ್ಣದಾಗಿ ಪ್ರಾರಂಭವನ್ನು ಮಾಡಿದ್ವಿ. ತದನಂತರ ಯೋಚನೆ ಆಯಿತು, ಇದಕ್ಕೊಂದು ಒಳ್ಳೆ ರೀತಿಯಾಗಿರ್ತಕ್ಕಂಥ ಮುನ್ನಡೆ ಬರೀಬೇಕು ಮತ್ತು ಇನ್ನೊಂದು ಸ್ವಲ್ಪ ಚರ್ಮವಾದ್ಯಕ್ಕೆ ಒಂದಿಷ್ಟು ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಡುವಂಥದ್ದಾಗಬೇಕು ಮತ್ತು ಕೇವಲ ಹುಬ್ಬಳ್ಳಿಗೆ ಸೀಮಿತ ಆಗಲಾರ್ದೇ ಇಡೀ ಉತ್ತರ ಕರ್ನಾಟಕದಲ್ಲಿ ಇರ್ತಕ್ಕಂಥ ಚರ್ಮವಾದ್ಯವನ್ನು ನುಡಿಸ್ತಕ್ಕಂಥ ಕಲಾವಿದರನ್ನು ಕೂಡ ನಾವು ಕರೆಸುವ ಮುಖಾಂತರ ಇದಕ್ಕೆ ಇನ್ನೊಂದಿಷ್ಟು ಒಂದು ಒಳ್ಳೆ ರೀತಿಯಾದಂಥ ಮೆರಗನ್ನು ಕೊಡತಕ್ಕಂಥ ಪ್ರಯತ್ನವನ್ನು ನಾವೆಲ್ಲರೂ ಕೂಡ ಮಾಡುವಂಥದ್ದಾಯಿತು.